ದೆಹಲಿಯ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಸಂಸತ್ ಮುಂಗಾರು ಅಧಿವೇಶನದ ಮೊದಲ ದಿನ ಇವತ್ತು. ಸಂಸತ್ನ ಒಳಗಡೆ ಸದನವನ್ನ, ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಸದನವನ್ನ 5 ಬಾರಿ ಮುಂದೂಡಲಾಯಿತು. ಮತ್ತೊಂದು ಕಡೆ ಹೊರಗಡೆ ಕಾಕ್ರೋಚ್ ಜನತಾ ಪಾರ್ಟಿಯಿಂದ ಪ್ರತಿಭಟನೆ. ಆ ಪ್ರತಿಭಟನೆ ಹಿಂಸಾರೂಪಕ್ಕೆ ತಿರುಗಿದೆ. ಈ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ, ಅಶ್ರುವಾಯು ಪ್ರಯೋಗವನ್ನ ಮಾಡಿದ್ದಾರೆ. ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತರೋದಕ್ಕೆ ಪ್ರಯತ್ನಗಳಾಗ್ತಾ ಇದೆ. ಸಂಸತ್ನ ಸುತ್ತಲೂ ಕೂಡ ಹೈ ಅಲರ್ಟ್ ಇದೆ. ಸಿಐಎಸ್ಎಫ್ ಮತ್ತು ಪೊಲೀಸರು ಭದ್ರತೆಯನ್ನ ಬಿಗಿಗೊಳಿಸಿದ್ದಾರೆ. ಇಂಥದ್ರ ನಡುವೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಸಂಸತ್ನತ್ತ ನುಗ್ಗಿ ಬರ್ತಾ ಇದ್ದಾರೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜು, ಇದೀಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಸದ್ಯ ಕಂಡೀಷನ್ ಹೇಗಿದೆ? ಯಾಕಂತಂದ್ರೆ ನಾವು ನೋಡ್ತಾ ಇದ್ದೀವಿ ಕಳೆದ 21 ದಿನದಿಂದಲೂ ಕೂಡ ವಾಂಗ್ಚುಕ್ ಅವರ ನೇತೃತ್ವದಲ್ಲಿ ನಡೀತಾ ಇದ್ದಂತಹ ಪ್ರತಿಭಟನೆ, ಇವತ್ತು ಪ್ರತಿಭಟನೆ ಕಾಕ್ರೋಚ್ ಜನತಾ ಪಾರ್ಟಿಯಿಂದ ಏನಾಗ್ತಾ ಇತ್ತು? ಏಕಾಏಕಿ ಹಿಂಸಾ ರೂಪಕ್ಕೆ ತಿರುಗೋದಕ್ಕೆ ಏನ್ ಕಾರಣ ಆಯ್ತು ಪ್ರಮುಖವಾಗಿ? ಆರಂಭದಲ್ಲಿ ಏನು ಜಂತರ್ ಮಂತರ್ನಲ್ಲಿ ಪ್ರತಿಭಟನಾ ನಿರತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಬ್ಯಾರಿಕೇಡ್ಸ್ ಎಲ್ಲ ವ್ಯವಸ್ಥೆ ಮಾಡಲಾಗಿತ್ತು, ನೀವು ಇದರಿಂದ ದಾಟಬಾರ್ದು ಅನ್ನುವಂಥದ್ದು. ಆದರೆ ಆ ಪ್ರತಿಭಟನೆ ದಾಟದೆ ಹೋದ್ರೆ ಪ್ರತಿಭಟನೆ ಆಗೋದಿಲ್ಲ. ಯಾಕಂದ್ರೆ ಅವರ ಇಂಟೆನ್ಷನ್ ಈಸ್ ಕ್ಲಿಯರ್, ನಾವು ಏನು ಸಂಸತ್ ಭವನವನ್ನ ಮುತ್ತಿಗೆ ಹಾಕ್ತೇವೆ ಅನ್ನುವಂಥದ್ದು. ಅದೇ ಹಿನ್ನೆಲೆಯಲ್ಲಿ ಎಲ್ಲರೂ ಒಟ್ಟಾಗಿ ಬಂದು ಹೊರಗಡೆ ಬರಲಿಕ್ಕೆ ಪ್ರಯತ್ನಗಳು ಶುರುವಾಯಿತು ಪ್ರತಿಭಟನಾಕಾರರಿಂದ. ಆಗ ಪೊಲೀಸರು ಲಾಠಿ ಪ್ರಹಾರ ನಡೆಸಲೇಬೇಕಾಯಿತು, ಆಗ ನಡೆಸಿದ್ರು ಕೂಡ. ಸೊ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಯಾಕಂದ್ರೆ ನಿಯಂತ್ರಣ ಮಾಡ್ಬೋದಾಗಿತ್ತು. ಇನ್ನೊಂದು ಕಡೆ ನೀವು ಯಾಕಂದ್ರೆ ಜಂತರ್ ಮಂತರ್ನಿಂದ ಯಾವುದೇ ಭಾಗದಲ್ಲಿ 3-4 ಭಾಗಗಳಲ್ಲಿ ನೀವು ಪ್ರವೇಶ ಪಡಿಬೋದು. ಆ ಎಲ್ಲ 3-4 ಕಡೆಯೂ ಕೂಡ ಒಂದೊಂದು ಭಾಗದಲ್ಲಿ ಸುಮಾರು 3 ಕಡೆ ತಡೆಗೋಡೆಗಳಂದ್ರೆ ಬ್ಯಾರಿಕೇಡಿಂಗ್ ದೊಡ್ಡ ಮಟ್ಟದಲ್ಲಿ 11 ಅಡಿ 12 ಅಡಿ ಇರುವಂತಹ ಬ್ಯಾರಿಕೇಡಿಂಗ್ ಹಾಕೊಂಡಿದ್ದಾರೆ. ಇಷ್ಟರ ನಡುವೆಯೂ ಕೂಡ ನೀವು ವಿದ್ಯಾರ್ಥಿಗಳ ಮೇಲೆ, ನಿಮ್ಮ ವಿರುದ್ಧ ಧ್ವನಿ ಎತ್ತಿದವರ ಮೇಲೆ ನೀವು ಲಾಠಿ ಚಾರ್ಜ್ ಮಾಡಿದ್ರಲ್ಲ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ವಿರೋಧ ಪಕ್ಷಗಳು ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು. ಖರ್ಗೆ ಅವರು ಕೂಡ ಮಾತನಾಡಿದರು ರಾಜ್ಯಸಭೆಯಲ್ಲಿ. ಅಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ, ವಿದ್ಯಾರ್ಥಿಗಳನ್ನು ಪ್ರತಿಭಟನೆ ಮಾಡ್ತಾ ಇದ್ರೆ ಅವರ ವಿರುದ್ಧ ಲಾಠಿ ಚಾರ್ಜ್ ಮಾಡ್ತಾ ಇದೆ, ಅವರ ಮೇಲೆ ದಂಡ ಪ್ರಯೋಗ ಆಗ್ತಾ ಇದೆ ಅನ್ನುವಂಥದ್ದನ್ನ ಖರ್ಗೆ ಅವರು ಶುರು ಮಾಡಿದ್ರು. ಆದರೆ ಅವರ ಮಾತಿಗೆ ಇನ್ನೇನು ಶುರು ಮಾಡಿದ ಕೂಡಲೇ ಗಲಾಟೆ ಶುರುವಾಯಿತು, ರಾಜ್ಯಸಭೆಯಲ್ಲಿ ಗದ್ದಲ. ಆ ಸಂದರ್ಭದಲ್ಲಿ ಅಡ್ಜರ್ನ್ ಆಯಿತು. ಅದರ ಜೊತೆಗೆ ವಿರೋಧ ಪಕ್ಷದ ಇತರೆ ನಾಯಕರು, ಆಮ್ ಆದ್ಮಿ ಪಾರ್ಟಿಯ ಕೇಜ್ರಿವಾಲ್ ಇರ್ಬೋದು, ಎಸ್ ಪಿ ಪಕ್ಷದ ನಾಯಕರಿರ್ಬೋದು, ಎಲ್ಲರೂ ಕೂಡ ಇದರ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಏನು ವಿದ್ಯಾರ್ಥಿಗಳ ವಿರುದ್ಧ, ವಿದ್ಯಾರ್ಥಿಗಳಿಗಾಗಿರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿರುವಂಥದ್ದು ನಾವು ಅವರ ಅಭಿಪ್ರಾಯ ಮತ್ತು ಹೇಳಿಕೆಗಳಿಂದ ನೋಡ್ಬೋದಾಗಿದೆ. ಸರ್ಕಾರ ಈಗ ತುರ್ತಾಗಿ ಕರೆಸಿಕೊಂಡು ಮಾಡಬೇಕಾಗಿದ್ದ ಕೆಲಸ ಈ ಮಟ್ಟಕ್ಕೆ ತಂದುಕೊಳ್ಳುವಲ್ಲಿ ಸರ್ಕಾರದ ಪಾತ್ರವೇ ಹೊರತು ಬೇರೆ ಏನಿಲ್ಲ. ಇವತ್ತು ಏನು ಡೈಲಾಗ್ಗೆ ಕರೆದಿದ್ದೀರಿ, ಇದನ್ನೇ ನಿನ್ನೆಯೋ ಮೊನ್ನೆಯೋ ಕರೆದಿದ್ರೆ ಈ ಇಶ್ಯೂನೇ ಸಾಲ್ವ್ ಆಗ್ತಾ ಇತ್ತಲ್ಲ ಅನ್ನುವಂಥದ್ದು ವಿಪಕ್ಷಗಳ ಆಗ್ರಹ. ಆದರೆ ಇದು ಯಾವುದನ್ನು ಮಾಡದೆ ಈ ಹಂತಕ್ಕೆ ಅಂದರೆ ಲಾಠಿ ಚಾರ್ಜ್, ಟಿಯರ್ ಗ್ಯಾಸ್ ಹಂತಕ್ಕೆ ಹೋದ ಬಳಿಕ ಸರ್ಕಾರ ಮಾತುಕತೆಗೆ ಕರೆದಿರುವಂಥದ್ದು ವಿಪಕ್ಷಗಳಲ್ಲಿ ಆಕ್ರೋಶಕ್ಕೆ ಕೂಡ ಕಾರಣ ಆಯಿತು. ವಿದ್ಯಾರ್ಥಿಗಳು ಕೂಡ ಅವರು ಕರೀದೇ ಇರಲಿ, ನಮ್ಮ ಪ್ರತಿಭಟನೆ ಸ್ವರೂಪ ಬದಲಾಗ್ತಾನೆ ಹೋಗುತ್ತೆ ಅನ್ನುವಂಥದ್ದನ್ನ ಪದೇ ಹೇಳ್ತಾನೂ ಇದ್ರು. ಮತ್ತೆ ನಾವು ಇದರಿಂದ ಹಿಮ್ಮುಖವಾಗುವುದಿಲ್ಲ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಕಳೆದ 2 ದಿನಗಳಿಂದಲೂ ಕೂಡ ಹೇಳ್ತಾ ಇದ್ರು. ಇದಕ್ಕೆ ವಾಂಗ್ಚುಕ್ ಅವರ ಸಪೋರ್ಟ್ ಕೂಡ ಇತ್ತು, ಬೆಂಬಲವಾಗಿ ಹೇಳಿಕೆಯನ್ನು ಕೂಡ ನೀಡಿದ್ರು. ಆಸ್ಪತ್ರೆಯಲ್ಲಿದ್ದರೂ ಕೂಡ ಪತ್ರವನ್ನು ಬರೆದಿದ್ದಾರೆ, ನನ್ನನ್ನು ಡಿಸ್ಚಾರ್ಜ್ ಮಾಡಿ ನಾನು ಆ ಪ್ರತಿಭಟನೆಗೆ ಹೋಗ್ತೇನೆ ಅನ್ನುವಂಥದ್ದು. ಈ ಪರಿಸ್ಥಿತಿ ಸದ್ಯ ಜಂತರ್ ಮಂತರ್ನಲ್ಲಿ ಇರುವಂಥದ್ದು. ವೀಣಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.